ನಮಸ್ಕಾರ ಸರ್. ಸರ್, ಇವತ್ತು ಇಡೀ ರಾಜ್ಯ ಕಂಡಂತಹ ಹೇಮಾದ್ರಮ್ಮನ ಜಾತ್ರೆ, ಬನ್ನೂರು ಬಂಡಿ ಜಾತ್ರೆ ಅಂದರೆ ಇವತ್ತು ಎಲ್ಲ ಕ್ಯಾಲೆಂಡರ್ಗಳಲ್ಲಿ ಕೂಡ ತಿರುಗಿಸಿ ನೋಡಿದ್ರೆ ಇವತ್ತು ನಮ್ಮ ಬನ್ನೂರು ಬಂಡಿ ಜಾತ್ರೆ ಕೂಡ ಕಾಣುತ್ತೆ. ಹಾಗಾಗಿ ತಾವು ಇದೇ ತಾನೇ 10 ರೈತರಿಗೆ ಸನ್ಮಾನ ಕೂಡ ಮಾಡಿದ್ರಿ. ಏನು ಹೇಳ್ತೀರಾ ಇವತ್ತೊಂದು ಜಾತ್ರೆ ವಿಶೇಷವಾಗಿ? ಇದು 700 ವರ್ಷಗಳ ಇತಿಹಾಸ ಇರತಕ್ಕಂಥ ಜಾತ್ರೆ. ನಮ್ಮ ಹೇಮಾದ್ರಮ್ಮ ಈ ಊರಿಗೆ ಕಳ್ಳರು ಎತ್ತಿಕೊಂಡು ಅಂತ ಬಂದಿತ್ತು. ನರಸೀಪುರದ ತಿರುಮಕೂಡಲು ಅಂತ ಏನು ಕರಿತೀವಿ ಸಂಗಮ ಪಕ್ಕದಲ್ಲಿರ್ತಕ್ಕಂಥ ಎಮ್ಮಿಗೆ ಎನ್ನುವ ಗ್ರಾಮದಲ್ಲಿ ಚಿನ್ನದ ವಿಗ್ರಹವನ್ನು ಮಡಗಿ ಪೂಜೆ ಮಾಡ್ತಿದ್ರು. ಆ ಪೂಜೆಯ ಸಂದರ್ಭದಲ್ಲಿ ಇಲ್ಲಿಂದ ಹೋದಂಥ ರಾಸುಗಳ ವ್ಯಾಪಾರಕ್ಕೆ ಹೋದವರು ಆ ಚಿನ್ನದ ವಿಗ್ರಹ ಮೂರ್ತಿಯ ಮೇಲೆ ಆಸೆ ಬಂದು 7 ಜನ ಕಳ್ಳರು ಅದನ್ನು ಇಲ್ಲಿಗೆ ವಂಚಿಸಿ ತಂದಂಥ ಸಂದರ್ಭದಲ್ಲಿ ಇಲ್ಲಿ ಅದನ್ನು ಭಾಗ ಮಾಡ್ಕೋಬೇಕಲ್ಲ, ಹಂಗಾಗಿ ಅದನ್ನು ಚಿನ್ನದ ಮೂರ್ತಿಯನ್ನು ಕೆಚ್ಚಲಿಕ್ಕೆ ಹೋದರು. ಅದು ಒಂದಲ್ಲ ಎರಡಲ್ಲ 3 ಕಡೆ ಹೋಗಿ ದೇವಿ ತೋಪು ಅಂತ ಇದೆ ಮಾತನಳ್ಳಿ ಹತ್ರ. ಆ ದೇವಿ ತೋಪಿನ ಮಡುವಿನಲ್ಲಿ ಏನಿದೆ ಅಲ್ಲಿ ಬಂಡೆ ಇತ್ತು. ಆ ಬಂಡೆ ಮೇಲೆ ಕೆಚ್ಚಲಿಕ್ಕೆ ಹೋದಾಗ ಅದು ವಿಗ್ರಹ ಮೂರ್ತಿ ಏನಿದೆ ಅದು ಪಣಾರ್ ಅಂತ ನೀರಿನ ಒಳಗಡೆ ಬೀಳ್ತು, ತೋಪೊಳಗಡೆ. ಆ ಜಲಪಾತದಲ್ಲಿ ಏನಾಯ್ತು, ಇವರು ಕೂಡ 7 ಜನನು ಮುಳುಗಿದ್ರು. ಮತ್ತೆ ಮೇಲ್ಗಡೆ ಏಳಲಿಲ್ಲ. ಮೇಲ್ಗಡೆ ಹೇಳ್ತಾರಿದ್ರೆ ಅವರೆಲ್ಲರೂ ಕೂಡ ಮರಣ ಹೊಂದಿದ್ರು. ಆಮೇಲೆ ನಮ್ಮೂರಿನ ಯಜಮಾನ್ರು ಯಾರಿದ್ದಾರೆ ಅವರ ಕನಸಿನಲ್ಲಿ ಬಂದು ಅಲ್ಲಿರ್ತಕ್ಕಂಥ ಅವರ ಚರಿತ್ರೆಯನ್ನು ಬಿಂಬಿಸಿ ಅವರು ಆ ಮೂರ್ತಿಯನ್ನು ತಂದು ಅಲ್ಲಿ ಅವ್ರು ಹೇಳಿದಂಥ ಪಾಲನೆಗಳನ್ನ, ಶಿಸ್ತು ಪಾಲನೆಗಳನ್ನ ಪಾಲಿಸಿ ದೇವಿ ಏನು ಹೇಳ್ತಾರೆ ಅದನ್ನು. ಹಂಗಾಗಿ ಅಲ್ಲಿ ಒಬ್ಬ ದಲಿತರ ಒಂದು ಬಲಿ ಕೂಡ ಆಗುತ್ತೆ, ಸಿಡಿದಲೆಯ ಅಂತ. ಆ ತಲೆ ಎಲ್ಲಿ ಒಡೆದು ಸಿಡಿತದೆ ಅದು ಸಿಡಿದಲೆಯ ಅಂತ ಇಲ್ಲೇ ನಮ್ಮ ಪಕ್ಕದಲ್ಲಿದೆ. ಅಲ್ಲಿಯ ಇನ್ನೊಂದು ದೇವಾಲಯನೇ ಸಿಡಿದಲೆಯ ದೇವಾಲಯ ಅಂತ. ಆ ಬಲಿ ಕೊಟ್ಟಂಥವ್ರಿಗೂ ಕೂಡ ಪೂಜಿಸುವ ಒಂದು ವ್ಯವಸ್ಥೆ ನಮ್ಮಲ್ಲಿದೆ, ಧಾರ್ಮಿಕ ಪದ್ಧತಿ ಇದೆ. ಇವತ್ತು ಕೂಡ ದಲಿತರನ್ನ, ಸವರ್ಣೀಯರಿರ್ಬೋದು, ಎಲ್ಲ ವರ್ಗದ ಜನರು ಕೂಡ ಈ ತಾಯಿಯ ಪ್ರೇರಣೆಗೆ, ಭಕ್ತಿಗೆ ನಮನವನ್ನು ಸಲ್ಲಿಸಿ ಒಟ್ಟಾರಿಯಾಗಿ ಮಾಡುವಂಥದ್ದು. ಇಡೀ ರಾಜ್ಯದಲ್ಲಿ ಎಲ್ಲರ ಹಬ್ಬ ಇದ್ರೆ ಅದು ಹೇಮಾದ್ರಮ್ಮ ಜಾತ್ರೆ ಬನ್ನೂರು. ಕಾರಣ ಇಷ್ಟೇ, ಅಸ್ಪೃಶ್ಯತೆ ತಾಂಡವಾಡ್ತಿದ್ದಂಥ ಸಂದರ್ಭದಲ್ಲೇ ಅಸ್ಪೃಶ್ಯತೆನೇ ಇಲ್ದೇ ಪ್ರತಿಯೊಂದು ಜನಾಂಗಕ್ಕೂ ಮೂರ್ತಿಯ ವಿಗ್ರಹವನ್ನು ಕೊಟ್ಟು ಪೂಜಿಸೋದು ಮತ್ತು ದಲಿತರ ಆಹಾರವನ್ನು ನೈವೇದ್ಯವಾಗಿ ಕೊಡುವಂಥ ಪದ್ಧತಿಯನ್ನು ಇಟ್ಕೊಂಡಿರೋದು ನಮ್ಮ ಊರಿನ ಪದ್ಧತಿ ಮತ್ತು ಧಾರ್ಮಿಕ ಪದ್ಧತಿ. ಈ ಪದ್ಧತಿ ಒಂದು ರೀತಿ ಗಾಂಧಿಯವರು ಕೂಡ ಹೇಳ್ತಿದ್ರಂತ ಸ್ವತಂತ್ರ ಪೂರ್ವದಲ್ಲಿ, ನಾವೇನೋ ಅಸ್ಪೃಶ್ಯತೆ ಮಾಡ್ತೀರ ನೀವು ಬೇರೆ ಬೇರೆ ಕಡೆ ಎಲ್ಲ, ಬನ್ನೂರಿನಲ್ಲಿ ಹೋಗಿ ನೋಡಿ, ಅಲ್ಲೊಂದು ಜಾತ್ರೆ ನಡೀತದೆ ಹೇಮಾದ್ರಮ್ಮ ಅಂತೇಳಿ. ಅವ್ರು ಯಾವುದೋ ಸಂದರ್ಭದಲ್ಲಿ ಒಂದು ಮಾತಾಡಿದ್ರಂತ ಸಭೆ ಒಳಗಡೆ. ಅವರು ಅಸ್ಪೃಶ್ಯತೆನೇ ಇಲ್ದೇ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾರೆ. ಅವರೇ ನಾಗರಿಕತೆ ಈಗಾಗಲೇ ಬಂದ್ಬಿಟ್ಟಿದೆ. ಅಂಥ ಒಂದು ಜಾಗೃತಿಯನ್ನು ಮೂಡಿಸ್ಬೇಕು ನಾವು ಇಡೀ ರಾಜ್ಯದಲ್ಲಿ, ಇಡೀ ರಾಷ್ಟ್ರದಲ್ಲಿ ಅಂತ ಗಾಂಧಿಯವರು ಹೇಳಿದ ಮಾತು. ಅದೇ ರೀತಿಯಲ್ಲಿ ಇವತ್ತುವರೆಗೂ ಕೂಡ ಮಧ್ಯದಲ್ಲಿ ಒಂದಿಷ್ಟು ಸಮಸ್ಯೆ ಆಗಿ ನಿಂತೋಗಿತ್ತು, ಒಂದು 19 ವರ್ಷ ಅನ್ನೋದು ಬಿಟ್ಟರೆ ಇನ್ನೆಲ್ಲ ಸಮಯದಲ್ಲೂ ಕೂಡ ಜಿಲ್ಲಾಡಳಿತ, ತಾಲೂಕು ಆಡಳಿತ, ಮುಜರಾಯಿ ಇಲಾಖೆ ಏನಿದೆ, ಬನ್ನೂರು ಪುರಸಭೆ ಸ್ವಚ್ಛತೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಮತ್ತು ಯಾವುದೇ ಸಂದರ್ಭದಲ್ಲಿ ಕೂಡ ಹೇಳಿದ್ರೆ ಅವರ ಆ ಕಾರ್ಮಿಕರು ಕೂಡ ಧಾವಿಸಿ ಬರ್ತಾರೆ, ಅದರಲ್ಲಿ ಏನು ಎರಡು ಮಾತಿಲ್ಲ. ಹಂಗೆ ನಮ್ಮ ಊರಿನ ಯಜಮಾನರುಗಳು ಕೂಡ ಒಟ್ಟಾಗಿ ಯುವಕರು ಎಲ್ಲರೂ ಸೇರಿ ಜಾನುವಾರುಗಳು ಸಾಕಿರೋರು ಸಾಕಿಲ್ದವರು ಕೂಡ ದೇವಿಯ ಕೃಪೆಗೆ ನಮನವನ್ನು ಸಲ್ಲಿಸುವುದರ ಜೊತೆಗೆ ಜಾತ್ರೆಯಲ್ಲಾಗಿರ್ಬೋದು, ಉತ್ಸವದಲ್ಲಾಗಿರ್ಬೋದು, ಬಂಡಿ ಓಟದಲ್ಲಾಗಿರ್ಬೋದು ಯಾವುದೇ ಅಶಾಂತಿ ಮೂಡದ ರೀತಿಯಲ್ಲಿ ನೋಡ್ಕೊಳ್ಳುವಂಥ ಜ್ಞಾನವನ್ನು ದೇವಿ ಕೊಟ್ಟಿದ್ದಾಳೆ. ಅಷ್ಟೇ ಗುಣಮಟ್ಟದಲ್ಲಿ ಪೊಲೀಸ್ ಇಲಾಖೆ ಕೂಡ ಬಂದೋಬಸ್ತ್ ಮಾಡಿರ್ತದೆ. ಅವ್ರಿಗೂ ಕೂಡ ನಾವು ಧನ್ಯವಾದನ ತಿಳಿಸ್ಬೇಕು. ಇಲ್ಲಿ ಪುರಸಭೆ, ಮುಜರಾಯಿ, ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಸಾರ್ವಜನಿಕರ ಮಧ್ಯದಲ್ಲಿ ದೊಡ್ಡ ಮಟ್ಟದ ಜನಸಂಖ್ಯೆ ಮಧ್ಯದಲ್ಲಿ ಹಬ್ಬವನ್ನು ಆಚರಿಸೋದು ಬಹಳ ಕಷ್ಟ. ಅದಕ್ಕೆ ಸಾರ್ವಜನಿಕರು ಕೂಡ ಬದ್ಧರಾಗಿದ್ದಾರೆ. ಇವತ್ತು ಅಂಥ ಒಂದು ಜಾತ್ರೆಯಲ್ಲಿ ಜಾನುವಾರು ಕಟ್ಟಿರ್ತಕ್ಕಂಥ ಜಾನುವಾರು ರೈತರಿಗೆ ನಮ್ಮ ಕೈಲಾದಂಥ ಸಂಘಟನೆ ಕೈಲಿ ಎಷ್ಟು ಸಾಧ್ಯನೋ ಒಂದು ರೀತಿ ದೇಣಿಗೆ ತಗೊಂಡು ಅಷ್ಟನ್ನ ನಾವು ಮಾಡಲಿಕ್ಕೆ ಉತ್ತೇಜನ ಕೊಟ್ಟು ಜಾನುವಾರುಗಳು ಸಾಕಿರ್ತಕ್ಕಂಥ ರೈತ ಬಾಂಧವರ ಪರವಾಗಿ ಒಂದಿಷ್ಟು ಜನರಿಗೆ ನಾವು ಒಂದು ಗೌರವ ವಂದನೆಯನ್ನು ಸಲ್ಲಿಸಿದ್ದೇವೆ. ಮುಂದಿನ ದಿನದಲ್ಲಿ ಒಬ್ಬರು ಸಲಹೆಯನ್ನು ಕೊಟ್ಟಿದ್ದಾರೆ, ಒಂದು 200 ಜೊತೆ ಏನೋ ಕಟ್ಬೋದು ಅನಿಸುತ್ತೆ. ಸಾಧ್ಯವಾದರೆ ಶಕ್ತಿ ಮೀರಿ ಪ್ರತಿ ಗೊತ್ತಿನಲ್ಲೂ ಸಹ ನಮ್ಮ ಸಂಘಟನೆಯಿಂದ ಪ್ರತಿ ಗೊತ್ತಿನ ಮಾಲೀಕರಿಗೆ ಪ್ರತ್ಯೇಕವಾಗಿ ಒಂದು ಗೌರವ ನಮನವನ್ನು ಸಲ್ಲಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ ಅಂತೇಳಿ ನಾನು ಈ ಯಾವುದೇ ಭೇದ ಭಾವ ಇಲ್ಲ. ಸಮಿತಿಯವರು ಅವ್ರ ಪಾಡಿಗೆ ಅವರ ಜವಾಬ್ದಾರಿಯನ್ನು ಹೊತ್ತು ಅವ್ರು ಏನು ಕಾರ್ಯಕ್ರಮ ಮಾಡಬೇಕು ಮಾಡ್ತಾರೆ. ಮತ್ತೆ ಟ್ರಸ್ಟಿ ಏನಿದೆ, ಮುಜರಾಯಿ ಮತ್ತೆ ಬನ್ನೂರಿನ ಎಲ್ಲ ಜನಾಂಗದ ಟ್ರಸ್ಟಿ ಏನಿರ್ತದೆ ಅವರು ಪೂಜೆ ಕೈಂಕಾರ್ಯಗಳನ್ನ ಅವ್ರು ಮಾಡ್ತಾರೆ.
ನಾವು ಸಂಘಟನೆ ಹೋರಾಟಗಾರರಾಗಿ ನಾವು ಜಾನುವಾರುಗಳನ್ನ ಸಾಕಿರೋರಿಗೆ ಅಥವಾ ಜಾನುವಾರುಗಳಿಗೆ ಏನು ಗೌರವ ಸಲ್ಲಿಸಬೇಕಾಯ್ತು ಅದನ್ನ ನಮ್ಮ ಮನಸ್ಫೂರ್ತಿ ಸಂಘಟನೆ ಎಲ್ಲ ಮುಖಂಡರು ಮತ್ತೆ ಆಜುಬಾಜಿನ ಸ್ನೇಹಿತರು ಅಕ್ಕಪಕ್ಕದ ಗ್ರಾಮಸ್ಥರು ಎಲ್ಲರೂ ಸೇರಿ ನಮ್ಮ ಕೈಲಾದಷ್ಟು ಸೇವೆಯನ್ನು ಮಾಡ್ಲಿಕ್ಕಷ್ಟೇ ನಾವು ಹೊರರಾಗಿರ್ತೇವೆ. ಆ ದೇವಿ ಯಮದ್ರಮ್ಮ ಚಾಮುಂಡೇಶ್ವರಿ ನಾಡದೇವತೆ ನಮಗೆ ಇನ್ನಷ್ಟು ಧೈರ್ಯ ಸ್ಥೈರ್ಯ ಆರ್ಥಿಕ ನೆರವನ್ನು ಕೊಟ್ಟರೆ ದೊಡ್ಡ ಮಟ್ಟದ ಆಂದೋಲನವನ್ನು ಮಾಡಿ ಎಲ್ಲ ಜಾನುವಾರು ಮಾಲೀಕರಿಗೆ ಗೌರವವನ್ನು ನಮನವನ್ನು ಸಲ್ಲಿಸಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೇವೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಹಂಗಾಗಿ ನಮ್ಮೂರಿನ ಎಲ್ಲ ಜನರು ಸಹಕರಿಸಿದ್ದಕ್ಕಾಗಿ ಸಾರ್ವಜನಿಕ ಬಂಧುಗಳು ಶಾಂತಿಯಿಂದ ವರ್ತಿಸಬೇಕಾಗಿ ಇಲಾಖೆ ಅಧಿಕಾರಿಗಳು ಅವರ ಕಾರ್ಯವನ್ನು ನಿಷ್ಠೆಯಿಂದ ಪಾಲನೆ ಮಾಡಿದ್ದಕ್ಕಾಗಿ ಎಲ್ಲ ವರ್ಗದ ಅಧಿಕಾರಿಗಳು ಸಾರ್ವಜನಿಕರು ಯುವಕರು ಜಾನುವಾರು ಮಾಲೀಕರಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ಮೂಲ ಸಂಘಟನೆ ಬನ್ನೂರು ನಾರಾಯಣ್ ಮತ್ತು ತಮ್ಮೆಲ್ಲರ ತಂಡದವರು ಧನ್ಯವಾದನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಥ್ಯಾಂಕ್ ಯು.